ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಒಂದು ಆಘಾತಕಾರಿ ಸೋಲಾಯಿತು. ಸೊ ಕೇಂದ್ರ ನಾಯಕರಾಗಿರ್ಬೋದು, ಕೆಲವು ರಾಜ್ಯ ನಾಯಕರಾಗಿರ್ಬೋದು, ಅವರ ತಪ್ಪು ಕಲ್ಪನೆಯಾಗಿತ್ತು ಅಥವಾ ಅವರ ಅನುಭವಕ್ಕೆ ಅದು ನಿಲುಕಲೇ ಇಲ್ವೋ ಗೊತ್ತಿಲ್ಲ. ಸೊ ಗೆಲ್ತೀವಿ, ತುಂಬ ನಾವು ಸಿಂಪಲ್ ಬಹುಮತ ಬಂದೇ ಬರುತ್ತೆ ನಮಗೆ ಅಂದ್ಕೊಂಡಿದ್ರು. ಆದರೆ ತುಂಬ ದೊಡ್ಡ ಮಟ್ಟದ ಸೋಲಾಯಿತು. ಆ ನಂತರ ಕೂಡ ಬಿ ಜೆ ಪಿಯಲ್ಲಿ ಎಲ್ಲ ಸರಿಯಾಗಿಲ್ಲ, ಎಲ್ಲೋ ಒಂದು ಕಡೆ ಗುಂಪುಗಾರಿಕೆ ಹೆಚ್ಚಾಗಿದೆ. ಸೊ ಯಡಿಯೂರಪ್ಪ ಅವರು ಒಂದು ಬಣ, ಜೊತೆಗೆ ಬಿ ಎಲ್ ಸಂತೋಷ್ ಅವರು ಒಂದು ಬಣ, ಮೂಲ ಸಂಘದಿಂದ ಬಂದವರು ಒಂದು ಗುಂಪು, ಹೀಗಾಗಿ ಹಲವಾರು ಗುಂಪುಗಳಾಗಿದ್ದಾವೆ. ಎಲ್ಲೋ ಒಂದು ಕಡೆ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಒಬ್ಬ ದೊಡ್ಡ ನಾಯಕರ ಕೊರತೆ ಕಾಣ್ತಿತ್ತು. ಈಗ ತಾನೇ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ, ಅವರು ಯುವಕರು ಕೂಡ ಇದ್ದಾರೆ. ಸೊ ಇದೆಲ್ಲ ಬೆಳವಣಿಗೆಗಳನ್ನ ನೋಡಿದರೆ ಮುಂದೆ ಪಕ್ಷಕ್ಕೆ ಒಳ್ಳೆ ಭವಿಷ್ಯ ಇದೆ ಅನಿಸುತ್ತಾ ನಿಮಗೆ? ಸರ್, ನೀವು ಹೇಳಿದ್ದರಲ್ಲಿ ಸ್ವಲ್ಪ ಅಂಶ ಸತ್ಯ ಇದೆ. ನಿಜ, ನಾವು ಚುನಾವಣೆಯಲ್ಲಿ ಭಾರಿ ಹಿನ್ನಡೆ ಆದ್ದು. ನಾವು ಆ ರೀತಿ ನಿರೀಕ್ಷೆ ಮಾಡಿಲ್ಲ. ಒಂದು ರೀತಿ ಆಬ್ಸಲ್ಯೂಟ್ ಮೆಜಾರಿಟಿ ಬರೆದಿದ್ದರೂ ಕೂಡ 3 ಅಂಕೆಗಿಂತ ಕಡಿಮೆ ಆಗಲ್ಲ ಅಂತ ಹೇಳುವಂಥ ಭಾರಿ ಸ್ಪಷ್ಟತೆ ನಮ್ಮಲ್ಲಿತ್ತು ಮತ್ತು ಆ ವೇಗದಲ್ಲಿ ನಾವು ಹೋಗ್ತಾ ಇದ್ದೆವು. ಆದರೆ ಜನ ನಮ್ಮ ಒಂದು ಬದಲಾವಣೆ ನಿರೀಕ್ಷೆ ಮಾಡಿ ನಮ್ಮನ್ನು ಬದಲಾಯಿಸಿದರು. ಕಾಂಗ್ರೆಸ್ನ ಬೇರೆ ಬೇರೆ ಒಂದು ಚುನಾವಣಾ ಗಿಮಿಕ್ಸ್ ಇರ್ಬೋದು ಅಥವಾ ಚುನಾವಣೆಗೆ ಅವರು ತಗೊಂಡಂಥ ಸ್ಟ್ರಾಟಜಿಗಳಿರ್ಬೋದು, ಇದರಿಂದಾಗಿ ಕಾಂಗ್ರೆಸ್ಸಿಗೆ ಗೆಲುವಾದನ್ನು ನಾವು ಕಂಡಿದ್ದೇವೆ. ನಾವು ಸೋತದ್ದು ನಿಜ, ಆದರೆ ಅನಿರೀಕ್ಷಿತವಾದಂಥ ಸೋಲಿದು. ಆದರೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ, ಇಂಥ ಸಂದರ್ಭದಲ್ಲಿ ಕೂಡ ರಾಜ್ಯದಲ್ಲಿ 122ರಿಂದ 66ಕ್ಕೆ ಬಂದರೂ ಕೂಡ ನಾನು ಬ್ಯಾಂಗ್ಳೂರು ಉತ್ತರದಲ್ಲಿ 4 ಇದಾಯಿತು. ಇನ್ನೂ 2 ಕ್ಷೇತ್ರಗಳನ್ನು ಗೆಲ್ತಾ ಇದ್ದೀವಿ. ನಮ್ಮದೇ ನೀವು ಹೇಳಿದಂಥ ಈ ಆಂತರಿಕವಾದಂಥ ನಮ್ಮ ವ್ಯತ್ಯಾಸಗಳು ನಮಗೆ ಸೋಲಾಯಿತು. ಇಲ್ಲಾಂದರೆ 8ರಲ್ಲಿ 7 ಸ್ಥಾನಗಳನ್ನು ಗೆಲ್ತಾ ಇದ್ದೀವಿ ನಾವು ಈ ಲೋಕಸಭಾ ಚುನಾವಣೆ. ನಾನು ಕಳೆದ 10 ವರ್ಷದಿಂದ ನಿರಂತರವಾಗಿ ಪಕ್ಷದ ಸಂಘಟನೆ ಜೊತೆ, ಕಾರ್ಯಕರ್ತರ ಜೊತೆ, ಇವತ್ತು ಕೂಡ ನಾನು ಎಲ್ಲ ಕಡೆಗಳಲ್ಲಿ ಕೂಡ ನೀವು ಪ್ರಶ್ನೆ ಮಾಡಿ ಯಾರಲ್ಲಿ, ಇಡೀ ನನ್ನ 8 ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿ ಕೂಡ ಸದಾನಂದರು ಬೇಡ ಅಂತ ಹೇಳಿಲ್ಲ. ಎಲ್ಲರೂ ಕೂಡ ನೀವೇ ಸ್ಪರ್ಧೆ ಮಾಡಬೇಕು ಅಂತ ಹೇಳುವಂಥ ಒಂದು ವಾತಾವರಣ ಸೃಷ್ಟಿಯಾಗಿರುವಂಥದ್ದು ನೀವು ಕಂಡಿದ್ದೀರಿ. ಉದಾಹರಣೆಗೆ ನನ್ನ ಪಕ್ಷದ ಹಿರಿಯರು ಕೂಡ ಬಂದು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು, ನನ್ನ ಕ್ಷೇತ್ರದಲ್ಲಿರುವಂಥ ಮಾಜಿ ಮಂತ್ರಿಗಳು ಎಲ್ಲರೂ ಕೂಡ, ನನ್ನ ಕ್ಷೇತ್ರದ ಬೇರೆ ಬೇರೆ ಅಧ್ಯಕ್ಷರು ಕೂಡ ಬಂದು ನನ್ನ ಮೇಲೆ ಒತ್ತಡ ಹಾಕಿ ಇಲ್ಲ ಈ ಬಾರಿ ಒಂದು ಸ್ಪರ್ಧೆ ಮಾಡಬೇಕು ಅಂತ ಹೇಳುವಂಥ ಮಾತುಗಳನ್ನು ಹೇಳಿದ್ದನ್ನು ಕೂಡ ನೀವು ಕಂಡಿದ್ದೀರಿ. ನಿಜ, ನಮ್ಮದೇ ಆದಂಥ ಹಲವಾರು ತಪ್ಪುಗಳನ್ನು ನಾವು ಸೋತಿದ್ದೀವಿ. ನಾನು ಕೇವಲ ಕಾಂಗ್ರೆಸ್ನ ಸ್ಟ್ರಾಟಜಿ ಅಂತ ಮಾತ್ರ ಹೇಳೋದಿಲ್ಲ. ನಾವು ಕೂಡ ನಮ್ಮ ಆಂತರಿಕವಾದಂಥ ಕಚ್ಚಾಟಗಳಿರ್ಬೋದು, ಅಭ್ಯರ್ಥಿಯ ಆಯ್ಕೆಗಳಲ್ಲಿ ಆದಂಥ ಗೊಂದಲಗಳಿರ್ಬೋದು, ಒಂದು ರೀತಿ ಸಂಘಟನೆಯಲ್ಲಿ ಒಂದು ಶಿಥಿಲತೆ ಇದ್ದದ್ದನ್ನು ಕೂಡ ನಾವು ಕಂಡು ನಾವು ಸೋತಿದ್ದು ನಾನು ನಿಜವಾಗಿ ಒಪ್ಪಿಕೊಳ್ತೀನಿ. ಆದರೆ ಅದರ ನಂತರ ನಮ್ಮ ಇವತ್ತಿನ ಹೊಸ ಆಯ್ಕೆಗಳು, ಅಧ್ಯಕ್ಷ, ವಿರೋಧ ಪಕ್ಷದ ನಾಯಕ, ಇವರ ಆಯ್ಕೆಗಳೆಲ್ಲ ಸ್ವಲ್ಪ ತಡವಾಗಿ ಮಾಡಿದ್ದಾರೆ. ಅದನ್ನು ಕೂಡ ಕೇಂದ್ರ ತಕ್ಷಣ ಮಾಡಿ ಅದಕ್ಕೆ ವೇಗ ಕೊಡುವಂಥದ್ದನ್ನು ಮಾಡಬೇಕಾಗಿತ್ತು. ಆಗಲೂ ಕೂಡ ನಾನು ನೇರವಾಗಿ ಕೇಂದ್ರದವರಲ್ಲಿ ಪ್ರಶ್ನೆ ಮಾಡಿದ್ದೇನೆ, ನೀವು ಯಾಕೆ ಡಿಲೇ ಮಾಡ್ತಾಯಿದ್ದೀರಿ? ವಿರೋಧಿಗಳಿಗೆ ನಾವೊಂದು ಒಂದು ಅಧ್ಯಕ್ಷರನ್ನು ಮಾಡಲಿಕ್ಕೆ ಆಗಲಿಲ್ಲ, ಒಂದು ವಿರೋಧ ಪಕ್ಷದ ನಾಯಕರನ್ನು ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ನಮ್ಮ ಮೇಲೆ ಸವಾರಿ ಮಾಡ್ತಾಯಿದ್ದಾರೆ. ನೀವು ಯಾಕೆ ಸುಮ್ಮನೆ ಕೂತಿದ್ದೀರಿ ಅಂತ ಹೇಳುವಂಥ ಒತ್ತಡಗಳನ್ನು ಕೂಡ ಹಾಕಿದ್ದನ್ನು ನೀವು ಕಂಡಿದ್ದೀರಿ. ಒಟ್ಟು ಇವತ್ತು ಬದಲಾವಣೆ ಆಗಿದೆ, ಹೊಸ ಟೀಮ್ಗಳ ರಚನೆ ಆಗಿದೆ, ರಾಜ್ಯದ ಸಂಘಟನೆಯಲ್ಲಿ ಹೊಸ ಟೀಮ್ ಆಗಿದೆ, ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿದೆ. ಇದನ್ನೆಲ್ಲವನ್ನು ಸರಿ ಮಾಡಿಕೊಂಡು ಹೋಗುವಂಥ ಎಲ್ಲ ಪ್ರಯತ್ನಗಳನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಕಳೆದ ಬಾರಿ 25 ಲೋಕಸಭಾ ಸ್ಥಾನಗಳನ್ನು ನೀವು ಗೆದ್ದಿದ್ರಿ. ಈ ಬಾರಿ 28ಕ್ಕೆ 28 ಲೋಕಸಭಾ ಸ್ಥಾನಗಳನ್ನು ಗೆಲ್ಲುವ ಗುರಿಯನ್ನು ಇಟ್ಕೊಂಡಿದ್ದೀರಿ. ಸೊ ನಿಜವಾಗಲೂ ಆ ರೀತಿಯ ವಾತಾವರಣ ಕಾಣಿಸುತ್ತಾ ನಿಮಗೆ? ಸರ್, ಖಂಡಿತವಾಗಿ ಕಾಣಿಸ್ತೆ. ಇವತ್ತು ಒಂದು ರೀತಿಯಲ್ಲಿ ಯಾವ ಬೆಲ್ಟಲ್ಲಿ ನಮಗೆ ಹಿನ್ನಡೆ ಇತ್ತೋ ಆ ಬೆಲ್ಟಲ್ಲಿ ನಾವು ಇವತ್ತು JDSನ ಜೊತೆ ಹೊಂದಾಣಿಕೆ ಮಾಡುವಂಥದ್ದು ರಾಷ್ಟ್ರೀಯ ನಾಯಕರು NDAಗೆ ಅವರನ್ನು ಸೇರಿಸಿಕೊಳ್ಳುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ಎಲ್ಲ ಕಡೆಗಳಲ್ಲಿ ನಾವು ಸೋತ ಕಡೆಗಳಲ್ಲಿ ನಾವಿಬ್ಬರು ಒಟ್ಟಾದರೆ 28ರಲ್ಲಿ 28 ಸ್ಥಾನಗಳನ್ನು ಗೆಲ್ಲುವಂಥ ಒಂದು ಸ್ಟ್ಯಾಟಿಸ್ಟಿಕ್ಸ್ ಮೊನ್ನೆಯ ಚುನಾವಣೆಯಲ್ಲಿ ನಮಗೆ ಸಿಕ್ಕಿದೆ. ಅದರ ಜೊತೆಯಲ್ಲಿ ಇವತ್ತಿರುವಂಥ ಬೇರೆ ಬೇರೆ ವಿಚಾರಗಳು ಯಾರು ಏನೇ ಹೇಳಿದರೂ ಕೂಡ ನಾವು ನಮ್ಮ ಚುನಾವಣೆಗೆ ಮೊದಲು ಜನರಿಗೆ ಕೊಟ್ಟ ಭರವಸೆಗಳನ್ನು ಎಲ್ಲವನ್ನು ಈಡೇರಿಸುವಂಥ ಹಲವಾರು ಪ್ರಮುಖ ಅದು ಸೆನ್ಸಿಟಿವ್ ಇಶ್ಯೂಗಳಿರ್ಬೋದು, ಅದರಲ್ಲಿ ಕೂಡ ನಾವು ಯಶಸ್ವಿಯಾಗಿದ್ದೀವಿ. ಆರ್ಟಿಕಲ್ 370 ಇರ್ಬೋದು, ಇವತ್ತು ಟ್ರಿಪಲ್ ತಲಾಕ್ ಇರ್ಬೋದು, ಇವತ್ತು ವಿಶೇಷವಾಗಿ ಮೊನ್ನೆ ನಡೆದಂಥ ರಾಮನ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳಿರ್ಬೋದು, ಇಡೀ ದೇಶದಲ್ಲಿ ಜನ BJPಯ ಮೇಲೆ ನಂಬಿಕೆಯನ್ನು ಹೆಚ್ಚು ಮಾಡಿದ್ದಂಥದ್ದನ್ನು ನಾವು ಕಂಡಿದ್ದೇವೆ. ಅದರ ಜೊತೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ನಮಗೆ ಸ್ವಲ್ಪ ವೀಕ್ ಬೆಲ್ಟ್ ಇತ್ತ ಅಲ್ಲಿ JDSನ ಆ ಒಂದು ಶಕ್ತಿ ಇತ್ತು. ನಮ್ಮ ಶಕ್ತಿ ಮತ್ತು ಅವರ ಶಕ್ತಿ ಕ್ರೋಢೀಕರಣದಲ್ಲಿ
ನಾವು ಖಂಡಿತವಾಗಿ ನನಗೆ ವಿಶ್ವಾಸ ಇದೆ 28ಕ್ಕೆ 28 ಸ್ಥಾನಗಳನ್ನು ಗೆಲ್ತೀವಿ. ಹೇಗೆ ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಹೇಗೆ ಗೆದ್ದರೋ ಅದೇ ರೀತಿಯ ಒಂದು ಫಲಿತಾಂಶ ದಕ್ಷಿಣ ಭಾರತದ ಕರ್ನಾಟಕದಲ್ಲಿ ಈ ಬಾರಿ ಆಗುತ್ತೆ ಅಂತ ಹೇಳುವಂಥ ಬಲವಾದ ವಿಶ್ವಾಸ ನಮಗಿದೆ. ಮೊನ್ನೆ ವಿಧಾನಸಭೆ ಚುನಾವಣೆ ವಿಶ್ವಾಸ ಅಲ್ಲ, ಇವತ್ತು ಆ ವಿಶ್ವಾಸಕ್ಕೂ ಇವತ್ತಿನ ವಿಶ್ವಾಸಕ್ಕೂ ಅವತ್ತಿನ ವಿಶ್ವಾಸದಲ್ಲಿ ನಮಗೆ ಆಂತರಿಕವಾದಂಥ ಬೇರೆ ಬೇರೆ ಸ್ವಲ್ಪ ಆಗುತ್ತೋ ಇಲ್ಲವೋ ಅಂತ ಹೇಳುವಂಥದ್ದಿತ್ತು. ಬಿಕಾಸ್ ನಮ್ಮ ಇಂಟರ್ನಲ್ ಸಮಸ್ಯೆಗಳು ಅಭ್ಯರ್ಥಿ ಆಯ್ಕೆಯಲ್ಲಿ. ಇವತ್ತು ಹಾಗಿಲ್ಲ. 28 ಕ್ಷೇತ್ರಗಳಲ್ಲಿ ಕೇಂದ್ರ ನಮ್ಮ NDA ಮುಖಾಂತರ ಯಾರನ್ನೆಲ್ಲ ಆಯ್ಕೆ ಮಾಡ್ತಾರೋ ಅದರಲ್ಲಿ ನಾವು 28ರಲ್ಲಿ 28 ಗೆಲ್ತೀವಿ.